ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೂ ಕೊಡವ ತಕ್ಕ ಎಳ್ತುಕಾರರ ಸಮಾಜ ಇವರ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ 8 ಮತ್ತು 9 ರಂದು 2 ದಿನಗಳು ಮಾದಾಪುರ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಡೆಯಲಿರುವ ಕೊಡವ ಮಾನಮ್ಮೆ ಕಾರ್ಯಕ್ರಮಕ್ಕೆ ದಿನಾಂಕ 8 ರಂದು ಚಾಲನೆ ದೊರೆಯಿತು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಬಿದ್ದಂಡ ಉಷಾದೇವಮ್ಮ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಅಡ್ಡಂಡ ಸಿ ಕಾರ್ಯಪ್ಪ ಮಾತನಾಡಿ, ಕೊಡವ ಭಾಷೆ, ಸಾಹಿತ್ಯ, ಜನಪದ ಕಲೆ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯಿಂದ ಇಂತಹ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಅಲ್ಲದೆ ಕೊಡವ ಭಾಷೆಯನ್ನು ಭಾರತದ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಿ ಕೊಡವ ಭಾಷೆಯನ್ನು ರಾಜ್ಯದ 3ನೇ ಆಡಳಿತ ಭಾಷೆಯಾಗಿ ಮಾಡಬೇಕೆಂದು ಆಗ್ರಹಿಸಿ ಕೊಡವ ಸಂಸ್ಕೃತಿ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಕಾರ್ಯಕ್ರಮದಲ್ಲಿ ಕೊಡವ ಸಾಹಿತ್ಯ ಅಕಾಡೆಮಿಯಿಂದ ಹೊರತಂದಿರುವ ಕೊಡಗರ ಇತಿಹಾಸ, ನರಿಪಾಲ್ ಕುಡುಚದು, ಕೊಡವ ರಂಗಭೂಮಿಯ ಕೊಡವತನ, ಕೊಡವ ಭಾಷಿಕ ಜನಾಂಗಗಳ ಸಾಂಸ್ಕೃತಿಕ ಬದುಕು, ಕೊಡವ ಜನಪದ ಆಟಗಳು, ಆಂದೋಳತ್ತು ಪಾಠ್, ಅಕಾಡೆಮಿರ ಪಳಮೆ ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇಲ್ಲಿ ಉಳ್ಳಂತ ಎಲ್ಲ ಬಾಲಕರ ನಾನು ಮೊನೆಯಂದಿಗೆ ನಿನಂದಿಗೆ ನೋಟಿರುಳು ಬೈಟ್ ಇರುಳು ಪೋಲು ಇಲ್ಲಿಗ ಸಭೆಗೆ ಬರ್ತೇವೆ, ಅಡಿಗೆ ಮನೆಯಲ್ಲುಂಟು ಸುಮಾರು. ಇಲ್ಲಿ ಸಭೆಗೆ ಬರ್ತೇವೆ, ಮೆರವಣಿಗೆ ಸಿದ್ಧತೆಯಲ್ಲಿ ಸುಮಾರು ಉಂಟು. ಇಲ್ಲಿ ಸಭೆಗೆ ಬರ್ತೇವೆ, ಇನ್ನೂರು ವ್ಯವಸ್ಥೆಯಲ್ಲಿ ಸುಮಾರು ಜನ ಉಂಟು. ವಸ್ತು ಪ್ರದರ್ಶನ ವ್ಯವಸ್ಥೆಯಲ್ಲಿ ಉಂಟು. ಕೊಡವ ಸಮಾಜದ ಅಧ್ಯಕ್ಷಗಳೆಲ್ಲ ಫೋನ್ ಮಾಡಿದ್ದು ಅಂಗಡಿಗಳ ಜನಗಳ ಕೂಟಕ್ಕೆ ವ್ಯವಸ್ಥೆ ಮಾಡಿದ್ದು. ಇದೆಲ್ಲ ಎದೆ ತುಂಬಿ ಬಪ್ಪ ನಿಗಳ ಅಭಿಮಾನ ಎಂದಿಗೂ ಎರಡು. ಈ ಕೊಡವ ಸಂಸ್ಕೃತಿನ ಉಳ್ತೋಗಾಯ್ತು, ಕೊಡವ ಸಂಸ್ಕೃತಿನ ಪೋತಕಾಯ್ತು ಉಳಿದೆ ಅಕಾಡೆಮಿ ಹೊರತು ನಂಗಳ ಸ್ವಂತ ಲಾಭಕ್ಕಲ್ಲ. ಈ ಅಕಾಡೆಮಿನ ಪಾರದರ್ಶಕವಾಗಿರಬೇಕು ಅನ್ನೋದು ನಂಗೆ ಪ್ರತಿ ದಿನ ನಿರಂತರ ಹೋರಾಡಿ ನೋಡಿ. ಭಾರತ ಸರ್ಕಾರದ ಸಂವಿಧಾನ ನೀತು ಅಲ್ಪಸಂಖ್ಯಾತ ಜನಾಂಗದ ರಕ್ಷಣೆ ಮಾಡೋದು, ಅಲ್ಪಸಂಖ್ಯಾತ ತಕ್ಕನ ರಕ್ಷಣೆ ಮಾಡೋದು ನಂಗಣ್ಣಿ ಅಲ್ಲ, ಅಂಬೇಡ್ಕರ್ ಎಳಿಬೇಕಂತ ಸಂವಿಧಾನ ತಂದು ಅಕ್ಕ ಸರ್ಕಾರದ ಕರ್ತವ್ಯ ನಂಗಳ ರಕ್ಷಣೆ ಮಾಡೋದು, ನಂಗಳ ಪೋತೊಂಡು ನಂಗಳ ಭಾಷೆ ಉಳಿಸುವುದು ಸರ್ಕಾರದ ಕರ್ತವ್ಯ. ಇದು ನಾಳೆ ಹೋಮ್ ಮಿನಿಸ್ಟರ್ ಗಂಟಾಗೋತ್ಸವ ಮನ ಮುಚ್ಚಿಡೋದು, ಅದನ್ನು ನಾಳೆ ಕೂಡ ಮೆರವಣಿಗೆನ ನಂಗೆ ಅಭೂತಪೂರ್ವವನ್ನು ಮೆರವಣಿಗೆ ಮಾಡೋದು. ಹಿಂದೆಲ್ಲಿಯೋ ನಕ್ಸಲೇಟೋ ಅಂತ ಬೇರೂರಿಗೆ ಕೊಡಗದ ಜಾಗ ಇಲ್ಲ ಅನ್ನೋದು ನಂಗಳ ತೋಟಕ್ಕೆ ಬರೀ ಪೂಜೆ ಮಾಡೋದು ತಂದೆಯಲ್ಲ, ಆತ್ಮರಕ್ಷಣೆ ತಂದೆ. ಈ ನಕ್ಸಲೇಟರ ತೂಳಿಪಟ ಮಾಡೋ ಶಕ್ತಿ ಈ ಕೊಡವ ಜನ ಅನ್ಕೊಂಡು ನಕ್ಸಲೇಟು ಏನೇ ಹೊರಡ್ಕೊಳ್ಳಿ ಅದೇ ಕೊಡಗ ಟೈಪ್ ಜಾಗ ಇದೆ ಅನ್ನೋಣ. ನಂಗೆ 100 ಸಂಖ್ಯೆಯಲ್ಲಿ ನಾಳೆ ತೋಕರ್ ತಂದು ಒಡಿ ಕಟ್ಟಿ ಬಿಡ್ತಂದು ಮೆರವಣಿಗೆ ಹೋಯ್ತು ಸಾರಣ. ಇದು ನಾಳೆ ಸಂದೇಶ. ಉಡುಗೆ ತೊಡುಗೆ ನಡುಗೆ ಎಲ್ಲವೂ ವಿಭಿನ್ನ ನಂಗಡ ಸಂಸ್ಕೃತಿ. ಇದರ ನೇರಾಯ್ತು 100 ಅಜ್ಜನ ತಾತನ ಕಾಲಕ್ಕೆ ಅಷ್ಟಕ್ಕೆ ಜನ ಸರಿಯಾಗಿ ಉಳಿಸಿಡುವಂತ ಇಕ್ಕ ಈ ಘನ ಸರ್ಕಾರ, ಕರ್ನಾಟಕ ರಾಜ್ಯದ ಘನ ಸರ್ಕಾರ ಕೊಡವ ಅಕಾಡೆಮಿ ಕರ್ನಾಟಕ ಅಕಾಡೆಮಿ ಅಂತ ರಚನೆ ಮಾಡಿತ್ತು. ಅದನ್ನು ಬೋರ್ಡಿ ಅಂತ ಸಹಾಯ ಕೊಡ್ತದ ನಂಗೆ ಕಂಡಿತ್ತು. ಅದನ್ನ ನಂಗೆಲ್ಲರೂ ಉಳಿಯುವಂತ ಕೆಲಸ ಮಾಡೋಣ, ಮುಂಜಾನೆ ಪೀಳಿಗೆಗೆ ಮುಂದಿನ ಬಹುಮತಕ್ಕೆ ನಂಗೆ ಸಹಕಾರ ಮಾಡೋಣ ಅಂತ ನಾನು ಅನಿಸಿಕೆ. ಕಾರ್ಯಕ್ರಮದಲ್ಲಿ ಕೊಡವ ಯುವಕ ಯುವತಿ, ಕೊಡವ ಕೊಡವತಿಯರಿಗೆ ಉಮ್ಮತಾಟ್, ಬೋಳಕಾಟ್, ಕತ್ತಿಯಾಟ್, ಕೋಲಾಟ್, ವಾಲಗತಾಟ್, ಬಾಳೋಪಾಟ್, ದುಡಿಕೊಟ್ಟು ಹೀಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಾಂತೆಯಂಡ ರವಿ ಕುಶಾಲಪ್ಪ, ಜಿಲ್ಲಾ ಪಂಚಾಯಿತಿ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಬಲ್ಲರಂಡ ಮಣಿ ಉತ್ತಪ್ಪ, ಮಾದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರೇಮ, ನವೀನ್, ಪೂವಮ್ಮ ಮುಂತಾದವರು ಉಪಸ್ಥಿತರಿದ್ದರು.